ಆಲ್ರೆಡಿ ಕ್ಯಾಮ್ರಾ ಆನ್ ಆಗಿದೆ. ನಾನು ಇವಾಗ ವೀಡಿಯೋ ಮಾಡೋಣ ಅಂದ್ಕೊಳ್ತಾ ಇದ್ದೀನಿ ಗೈಸ್. ಆಗಲೇ ಈಗ ಪಿಕಪ್ ಲೊಕೇಶನ್ಗೆ ಬಂದಾಯಿತು. ನೋಡೋಣ ಪೋರ್ಟಲಲ್ಲಿ ಎಷ್ಟು ಮಾಡ್ಬೋದು ಅಂತ. ಇವತ್ತು ಯಾಕೋ ತುಂಬ ಕಮ್ಮಿ ಆಗ್ತಾಯಿದೆ ಗೈಸ್, ಬಜೆಟ್ ಬೇರೆ ಇಲ್ಲ. ಪೇಮೆಂಟ್ ಅವರೇ ಮಾಡ್ತಾರಾ? ಹಾಂ 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 ಹಾಂ. ನಮಗೇನು ಹೇಳಿದ್ರು ನಾವು ಲೊಕೇಶನಲ್ಲೇ ನೋಡ್ಕೊಂಡು ಹೋಗೋದು ಗೈಸ್, ಅದಂತೂ ಫಿಕ್ಸು. 2.1 ಕಿಲೋಮೀಟರ್ ಇದೆ, ಓಕೆನಾ ಗೈಸ್? ಈಗ ಬಂದಿದ್ದೀನಿ ಡ್ರಾಪ್ ಲೊಕೇಶನ್ಗೆ. ಏನೋ ಗುರುಸಾಗರ್ ಹೋಟೆಲ್ ಆಪೋಸಿಟ್ ಅಂತೆ. ಹಲೋ ಮ್ಯಾಮ್, ಪೋರ್ಟರ್ ಮ್ಯಾಮ್. ಯಾವ ಬಿಲ್ಡಿಂಗು? ಇಲ್ಲಿ ವೈಷ್ಣವಿ ಬಟಕಿ ಅಂತಿದೆಯಲ್ವಾ? ಇಲ್ಲೇ ಲೊಕೇಶನಲ್ಲಿ ಇದ್ದೆ. ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಇಲ್ಲಿ ವಾಟರ್ ಟ್ಯಾಂಕ್ ರೋಡ್ ಸ್ಟ್ರೈಟ್. ಗುರುಸಾಗರ. ಹಾಂ, ಅಲ್ಲಿ ಹೌಸಿಂಗ್ ಬೋರ್ಡ್ ಸೈಡ್ ಹೋಗ್ತೀವಲ್ಲ ಅಲ್ಲ? ಇದು ಲೊಕೇಶನ್ ಇಲ್ಲಿ ಕೊಟ್ಟಿದ್ದೀರಾ? ಹೌದಾ, ಓಕೆ ಓಕೆ. ಮ್ಯಾಮ್ 55. ಈ ಪೋರ್ಟಲಲ್ಲಿ ಹೆವಿ ಲೇಟ್ ಗುರು. ಬೆಳಗ್ಗೆ ಆರ್ಡ್ರ್ ಬೀಳೋದು. ಯಾವುದಾನ ಒಂದು ಏರಿಯಾದಲ್ಲಿ ನಿಂತ್ಕೊಂಡ್ರೆ ಅಲ್ಲಿ ಟಕ್ಕ 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 ಅಂತ ಬರ್ತಾ ಇರುತ್ತೆ. ಇಲ್ಲ ಅಂತ ಅಂದರೆ ಬರೋದೇ ಇಲ್ಲ ಅಂದ್ಕೊಳ್ರಿ. ಲೇಟ್ ಅಂದರೆ ಲೇಟು ಗೈಸ್. ಇವಾಗ 2ನೇ ಆರ್ಡ್ರ್ ಬಿದ್ದಿದೆ. ಎಲ್ಲಿ ಅಂದರೆ ಇಲ್ಲೇ ಮಂಜುನಾಥ್ ನಗರು, 900 ಮೀಟ್ರ್ ಅಂತೆ ಪಿಕಪ್ ಲೊಕೇಶನ್ನು. ಇನ್ನು ಡ್ರಾಪ್ ಬಂದು ಇಲ್ಲೇ ಬಸವೇಶ್ವರ ನಗರ. ಒಂದು 1 ಈ ಥರ ಕಿಲೋಮೀಟ್ರ್ ಇದೆ ಅಷ್ಟೇ, 1.5. ಅದಕ್ಕೆ ಒಂದು 50 ರೂಪಾಯಿ ಕೊಟ್ಟಿದ್ದಾರೆ, ಓಕೆನಾ? ಅದರಲ್ಲಿ ಕರೆಕ್ಟಾಗೆ 3 ರೂಪಾಯಿ ಇವ್ರು ತೊಗೊತಾರೆ ಗುರು. ನಮಗೆ 47 ರೂಪಾಯಿ ಕೊಟ್ಟಿದ್ದಾರೆ. ಓಕೆ ಓಕೆ ಮ್ಯಾಮ್, ಕೂಲ್. ಪೋರ್ಟರ್, ಆ್ಯಪಲ್ ಅಂತ ಹುಡುಗಿರ್ ಕಂಡೆ. ಹಾಂ ಹಾಂ, ಫಿಶ್ ಮಾರ್ಕೆಟ್. ಸ್ಟಾರ್ಟ್ ಟ್ರಿಪ್. ಇಲ್ಲಿಂದ ಎಷ್ಟಿದೆ ಗೊತ್ತಾ? 1.5 ಕರೆಕ್ಟಾಗಿ ಹೇಳಿದ್ದೀನಿ. ಬಾಲ್ಕನಿನಾ? ಹಾಂ, ನೋಡಿದೆ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಕಾಮಾಕ್ಷಿ ಪಾಳ್ಯ ತಗೋ. ಇದು ಮಂಗಳೂರು ಫಿಶ್ ಸೆಂಟರು. ಹಿಂಗೆ ಕೊಡ್ತಾಯಿದ್ರು ಗುರು, ನೆಮ್ಮದಿಯಿಂದ ಮಾಡ್ಬಿಟ್ಟು ಹೋಗ್ತೀವಿ. ಇವರು ಕೊಡಲ್ಲ, ಏನಿಲ್ಲ, ಕೊರ್ಗ್ಬಿಡ್ತೀವಿ ಗುರು. ಐಟಮ್ಸು ನಮಗೆ ಚಿಕ್ಕ ಸಿಗ್ತೈತೆ. ದೊಡ್ಡದು ಬಂದರೆ ನಾನು ರಿಜೆಕ್ಟ್ ಮಾಡಿಬಿಡ್ತೀನಿ, ತಲೆನೇ ಕೆಡಿಸ್ಕೊಳ್ಳಲ್ಲ. ಹಿಂಸೆ ಗುರು. ಹಿಂದೆ ಎಲ್ಲ ಕಟ್ಕೊಂಡೋಗೋಕ್ಕೆ ಅವನ ಅಜ್ಜಿ ಇದೇನು ಆ್ಯಕ್ಟಿವಾನ ಅಥವಾ ಇನ್ನೊಂದಾ? ಇದು ಬೇರೆ ಒಳ್ಳೆ ಶೇಕ್ ಆಯ್ತಾ ಇರುತ್ತೆ. ಒಂದು 50% ನಾನು ಆ ಸೈಡೇ ಗಮನ ಕೊಡಬೇಕು ಗಾಡಿ ಓಡಿಸೋ ಬದಲು. 50% ಇಲ್ಲಿ, 50% ಅಲ್ಲಿ. ಅಣ್ಣ ಪೋರ್ಟರ್, ಹಲೀಮ್. ಹಲೀಮ್
ಅದು ಬಂದು ಕಾಮಾಕ್ಷಿ ಪಾಳ್ಯ. ಅಣ್ಣ ಕಾಮಾಕ್ಷಿ ಪಾಳ್ಯ. ಎಕ್ಸ್ಪಲ್ಸು ಜಾಸ್ತಿ ಇದೆಯಾ? ತೋರಿಸಿ. ಇದಾ? ಓ ಇಷ್ಟು ಬೇಡ ಬಿಡಿ ಅಣ್ಣ. ಓ ಜಾಸ್ತಿ ಆಗುತ್ತೆ ಬಿಡಿ, ಬೇರೆಯವ್ರದ್ದು ಇದು ಬೇಡ ಬೇಡ ಸುಮ್ಮನೆ. ಆಮೇಲೆ ಎತ್ಕೊಂಡು ಹೋಗ್ಬೇಕಾರೆ ಇವ್ರದ್ದೇನಾಗಿ ಪ್ರಾಡಕ್ಟ್ ಎಲ್ಲ ಏನಾಗೋದು ಬೇಡ ಬಿಡಿ, ಕ್ಯಾನ್ಸಲ್ ಮಾಡಿಬಿಡ್ತೀನಿ ಇದು. ಹಲೋ, ಹಾಂ ಸರ್, ಇದು ಪೋರ್ಟರು. ಅದು ಐಟಮ್ ಜಾಸ್ತಿ ಇದೆ, ನಂದು ಗೇರ್ ಗಾಡಿ. ಹಾಂ, ಇದರಲ್ಲಿ ಆಗಲ್ಲ ಸರ್, ಅದು ತರ್ಬೋದು. ಬಟ್ ಇವಾಗ ತೊಗೊಂಬರ್ಬೇಕಾರೆ ಏನೋ ಹೆಚ್ಚು ಕಮ್ಮಿ ಆದರೆ ಸುಮ್ಮನೆ ಪ್ರಾಡಕ್ಟ್ ವೇಸ್ಟ್ ಅಲ್ಲ. ಹಾಂ, ಅಮೌಂಟು 59. ಇಲ್ಲ ಅಮೌಂಟ್ ಅಲ್ಲಣ್ಣ, ಈಗ ಗಾಡೀಲಿ ನಂದು ಎಕ್ಸ್ಪಲ್ಸ್ ಇದೆ, ಅದು ಎರಡು ಪ್ರಾಡಕ್ಟ್ ಇದೆ ಅಲ್ಲ, ಸುಮ್ಮನೆ ಡ್ಯಾಮೇಜ್ ಆದರೆ ಯಾಕೆ ಅಂತ ಅಷ್ಟೇ. ಹಾಂ ಸರಿ ಅಣ್ಣ, ಆಯ್ತು. ಇವರು ವೆಯ್ಟು ಜಾಸ್ತಿ ಅಂದ್ಬಿಟ್ಟು ಡಿಮ್ಯಾಂಡ್ ಮಾಡ್ತಾಯಿದ್ದೀನಿ ಅನ್ಕೊತವ್ರೆ. ನನಗೆ ವೆಯ್ಟು ದುಡ್ಡು ಪ್ರಾಬ್ಲಮ್ ಅಲ್ಲ, ವೆಯ್ಟದು ಪ್ರಾಬ್ಲಮ್ಮು. ಇವರೇ ಕ್ಯಾನ್ಸಲ್ ಮಾಡಲಿಲ್ಲ ಅಂದರೆ ನನಗೆ ಏನು ಮಾಡೋಕ್ಕಾಗಲ್ಲ ಇದರಲ್ಲಿ. 2 ಐಟಮ್ ಇದೆ, ಎಲ್ಲಿಂದ ತೊಗೊಂಡೋಗೋಣ? ಅದು ಸುಮ್ಮನೆ ಬಂದೆ ಗುರು ಇಲ್ಲಿ ಗಂಟ. ಅದಕ್ಕೆ ಫಸ್ಟು ಕಸ್ಟಮರ್ಗೆ ಫೋನ್ ಮಾಡ್ಬೇಕು ನಾನು, ಏನು ಒಂದಿರುತ್ತೆ ಅಂದ್ಕೊಂಡು ಸುಮ್ಮನೆ ಅದೇ. ದಟ್ಸ್ ಫೈನ್ ಗೈಸ್. ಸದ್ಯಕ್ಕೆ ಹೆಲ್ಮೆಟ್ ತೆಗಿತೀನಿ ಗೈಸ್. ಕ್ಯಾನ್ಸಲ್ ಮಾಡಿದ್ರು, ಹಿ ಗೈಸ್. ಇನ್ನೊಂದು ಆರ್ಡ್ರ್ ತೊಗೊಂಡಿದ್ದೀನಿ. ಯಾವ ಏರಿಯಾಗೆ ಅಂದರೆ ಕಿಯಾ ಶೋರೂಮ್ಗೆ, ಮಾಗಡಿ ಮೇನ್ ರೋಡ್, ಕೆಂಪೇಗೌಡ ನಗರ್, ಗೊಳ್ಳರಪಾಳ್ಯ, ಹೊಸಹಳ್ಳಿ. ಇದು ಒಂದು 8 ಕಿಲೋಮೀಟರ್ ಇದೆ. ಸೊ ನೋಡುವ ಬನ್ನಿ, ಹೋಗಿ ಐಟಮ್ ಏನು ಕೊಡ್ತಾರೆ. ಕಿಯಾ ಶೋರೂಮ್ಗೆ ಅಂದರೆ ಮೈಟ್ ಬಿ ಚಿಕ್ಕದೇ ಕೊಡ್ಬೋದು, ಏನೋ ಒಂದು ಲೆಟರು ಆ ಥರ ಏನಾದ್ರು ಕೊಡ್ತಾರೆ ಅಷ್ಟೇ. ಹಲೋ ಸರ್, ಪೋರ್ಟರ್ ಸರ್? ಹಿಂದೆ ಬಿಲ್ಡಿಂಗಾ? ಹಾಂ ಅಂದ್ಕೊಂಡೆ ಗೈಸ್. ನೋಡಿ ಕರೆಕ್ಟಾಗಿ ಏನೋ ಫಾರ್ಮ್ ಕೊಡ್ತಾಯಿದ್ದಾರೆ, ಲೆಟರ್. ಹಾಂ, 1 ನಿಮಿಷ. ಥ್ಯಾಂಕ್ ಯು ಸರ್. 113ಗೆ 120 ಮಾಡಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಗೈಸ್. ಇವಾಗ ರಾಜಾಜಿನಗರ್ಗೆ ಬಿದ್ದಿದೆ ಆರ್ಡ್ರು. ಇಲ್ಲಿಂದ ಬ್ಯಾಡರಹಳ್ಳಿಯಿಂದ ರಾಜಾಜಿನಗರು. ಇಲ್ಲಿಂದ ಪಿಕ್ ಕಿಲೋಮೀಟರ್ ಇರೋದು 450 ಮೀಟ್ರು. ಇಲ್ಲಿಂದ ಪಿಕ್ ಮಾಡಿಕೊಂಡು ಫಸ್ಟು ಏನಿದೆ ಪಿಕ್ ಅನ್ನೋದು ನೋಡೋಣ ಇರು. ಅಂದರೆ ಏನದು? ಯಶವಂತ್ AB ಕ್ಯೂಬ್ ಸಿನಿಮಾ ಅಂತ ಅಂದರೆ ಮೋಸ್ಟ್ಲಿ ಚಿಕ್ಕದೇ ಇರುತ್ತೆ ಐಟಮ್. ಓಕೆ, ಥ್ಯಾಂಕ್ ಯು ಸರ್. ಪೇಮೆಂಟ್ ಆರಾಮ ಮಾಡ್ತಾರಾ? ಓಕೆ.
ಗ್ರೌಂಡ್ ಕ್ಲೋಸ್ ಇದು ಕೊಟ್ಟಿದ್ದಾರೆ ಐಟಮು. ಇದೇನು ಗುರು ಇದು? ಪ್ರೊಫೆಷ್ನಲ್ ಯೂನಿವರ್ಸಲ್ ಕಂಪ್ಯಾಟಿಬಿಲಿಟಿ ಏನೋ ಇದೆ, ಏನು ಅಂತ ಗೊತ್ತಾಗ್ತಾಯಿಲ್ಲ. ಏನು ರಿಮೋಟು, ಏನು ಟಿ ವಿದಾ, ಏನು ಗುರು ಇದು? ಏನಾರು ಆಗಲಿ ಬಿಡ್ರಪ್ಪ, ಸೇಫಾಗಿ ತೊಗೊಂಡೋಗಿ ಕೊಡಬೇಕಷ್ಟೇ ನಮ್ಮ ಕೆಲಸ. ಲೀಗಲ್ ಐಟಮ್ಸ್ನ ಇಲ್ಲೀಗಲ್ ಯಾರೂ ಇದು ಮಾಡಲ್ಲ ಬಿಡ್ರಿ. ವೆಯ್ಟ್ ಲಾಸ್ ಗ್ರೂಪ್ ಟ್ರೈನಿಂಗ್, ಜೆಟ್ ಇನ್ ಸ್ಪೇಸ್ ಅಲ್ಲ, ಜೆಟ್ ಇನ್ ಶೇಪು, ಪವರ್ ಲಿಫ್ಟಿಂಗು. ಪರವಾಗಿಲ್ಲ ಗುರು, ಚೆನ್ನಾಗಿ ಕೊಡ್ತವನೆ ಇವತ್ತೇನು ಆರ್ಡ್ರು ಹೋಟೆಲು. ಅಂದರೆ ಇದು ಕಸ್ಟಮರ್ ರಿಕ್ವೈರ್ಮೆಂಟ್ ಹೆಂಗಿರುತ್ತೆ ಆ ಥರ ನಮ್ಗೆ ಆರ್ಡ್ರ್ ಸಿಗುತ್ತೆ. .5 ಕಿಲೋಮೀಟರ್ ಇದೆ ಇಲ್ಲಿಂದ. ಇದರಲ್ಲಿ ಒಂದು ₹8 ತೊಗೊತಾರೆ, 8 ಪಾಯಿಂಟ್ ಸಮಥಿಂಗ್ ಪೈಸಾ, ಅಂದರೆ ₹120 ಅಂದ್ಕೊಳ್ಳೋಣ ನಾವು ಸುಮ್ಮನೆ. ಸೊ ಬನ್ನಿ ಗೈಸ್, ಡ್ರಾಪ್ ಲೊಕೇಶನ್ಗೆ ಹೋಗಿ ಮತ್ತೆ ಸಿಗೋಣ. ಅಣ್ಣ ಸ್ವಲ್ಪ ಕೈ ಹಾಕ್ತೀರಾ ಪೊಲೀಸ್ ಅಣ್ಣ? ಸೂಪರ್ ಅಣ್ಣ, ನನ್ನ ಮನಸ್ಸಿನ ಮಾತು ನೀವು ಕೇಳಿಸ್ಕೊಂಬಿಡ್ರಿ. ಥ್ಯಾಂಕ್ ಯು, ಲವ್ ಯು ಉಮ್ಮ. ರ್ಯಾಪಿಡೋದಲ್ಲಿ ಪೀಣ್ಯಾಗ ಒಂದು ಆರ್ಡ್ರ್ ಇತ್ತು, ಟಕ್ಕನ್ನಂಗೆ ಎತ್ತಾಕೊಂಬಿಟ್ಟೆ. ಜೆಪ್ಟೋ ಹುಡುಗ ಬೈತವನೇ ಅಂಕಲ್ಗೆ, ಏನಕ್ಕೆ ಅಂತ ಗೊತ್ತಿಲ್ಲ, ಯಾರು ತಪ್ಪು ಏನೋ. ಈಗ ಡ್ರಾಪ್ ಲೊಕೇಶನ್ನು 4.7 ಇದೆ ಇಲ್ಲಿ, ಅಲ್ಲಿ 5.3 ಸಮಥಿಂಗ್ ಇತ್ತು. ಡಿಸ್ಕೌಮ್ ಇಲ್ಲಿ ನಿಂತ್ಕೊಂಡ್ಬಿಡ್ತೀನಿ ಸುಮ್ಮನೆ, ಯಾವನು ಹೋಗ್ತಾನೆ ಮಳೇಲಿ. ಜರ್ಕಿನೇನೋ ಐತೆ, ಹಬ್ಬ ನಿಂತಿದೆ ಗೈಸ್, ಮಳೆ ನಿಂತಿದೆ ಗೈಸ್. ಇವಾಗ ಕುರುಬ್ರಳ್ಳಿಗೆ ಕೊಟ್ಟಿದ್ದಾರೆ ರ್ಯಾಪಿಡೋದಲ್ಲಿ. ಸೊ ಅಯ್ಯಮ್ಮ, ಯಾವುದು ಚಿಕ್ಕದು ಹಬ್ಬ ಬಿಡುತ್ತೆ ಅಂದ್ಕೊಂಡೆ. 4.6 4.7 ಕಿಲೋಮೀಟರ್ ಇದೆ. ಹೆಂಗೋ ಮನೆ ಕಡೆಗೆ ಕೊಟ್ಟರು, ಚಾರ್ಜ್ ಬೇರೆ ಇಲ್ಲ.